Hello everyone, welcome back to Curly Diaries. ನನ್ನ ವಾಯ್ಸ್ ಸ್ವಲ್ಪ ಬೇರೆ ವಾಯ್ಸ್ ಡಿಸ್ಟರ್ಬ್ ಆಗ್ತಿರ್ಬೋದು, ನನ್ನ ವಾಯ್ಸ್ ಅಷ್ಟು ಕೇಳಿಸ್ತಿಲ್ಲ ಅನ್ಸುತ್ತೆ. ಐ ಆಮ್ ಸಾರಿ, ಬಟ್ ಮೈಕ್ ಮರ್ಕೊಂತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು 2026 ಹೊಸ ವರ್ಷದ ಮೊದಲ ಟ್ರಿಪ್ಪಲ್ಲಿದ್ದೀವಿ. ವಿ ಕ್ಯಾನ್ ಕಾಲ್ ದಿಸ್ ಅಸ್ ಟೆಂಪಲ್ ರನ್. ಯಾಕೆಂದರೆ ಟೆಂಪಲಿಂದ ಟೆಂಪಲ್ಗೆ ಹಾಪಿಂಗ್ ನಡೀತಾ ಇದೆ. ನಾವು ಫಸ್ಟ್ ಟೆಂಪಲ್ ಈಗ ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದಿದ್ವಿ ನೋಡಿ. ಅಫ್ಕೋರ್ಸ್ ನಮ್ಮ ಗ್ಯಾಂಗ್ ಜೊತೆ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ನಾವು ಈಗ ತಿರುಪತಿಗೆ ಹೋಗ್ತಾ ಇರೋದು. ಇವತ್ತು 24th ಸ್ಯಾಟರ್ಡೇ ಜಾನ್ವರಿ ಆ್ಯಂಡ್ 25th ನಾಳೆ ರಥಸಪ್ತಮಿ ಇದೆ. ಸೊ ರಥಸಪ್ತಮಿಯ ಸ್ಪೆಷಲ್ ಆಗಿ ರಥೋತ್ಸವ ನಡೀತಾ ಇದೆ. ಅದಕ್ಕೆ ನಮ್ಮ ಪ್ರೋಗ್ರಾಮ್ ಇದೆ ಆ್ಯಂಡ್ ಹಾನರ್ ಅಂತಲೇ ಅನ್ಕೋತೀನಿ. ರಥಸಪ್ತಮಿಗೆ ಪ್ರೋಗ್ರಾಮ್ ಕೊಡೋಕ್ಕೆ ಸಿಕ್ಕಿರೋದು ನಮ್ಮ ಭಾಗ್ಯ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗೇ ಹೊರಟು ಆ್ಯಂಡ್ ಮಧ್ಯದಲ್ಲಿ ಸ್ಟಾಪ್ ಮಾಡಿ ತಿಂಡಿ ಎಲ್ಲ ತಿಳ್ಕೊಂಡು ಈಗ ಆಲ್ಮೋಸ್ಟ್ 11 o'clock ಆಗಿದೆ. ಮುಳ್ಬಾಗ್ಲಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು ಟೀಮ್ ಸಹ ಬರ್ತಾ ಇದೆ, ಅವರು ನಮ್ಗೆ ಜಾಯ್ನ್ ಆಗ್ತಾರೆ. ಅಷ್ಟರಲ್ಲಿ ನಾವು ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬರೋಣ. ಇದಂತೂ ತುಂಬ ಚೆನ್ನಾಗಿದೆ ಟೆಂಪಲ್. ಕಮ್ ಲೆಟ್ಸ್ ಸಿ. ಸೇ ಹಾಯ್. ಹಲೋ. ಎಲ್ಲ ಹಲ್ತಾ ಹಾಕೊಬಿಟ್ಟಿದ್ದೀವಿ ನೋಡಿ. ನಮ್ಮ ಡ್ಯಾನ್ಸಸ್ಗೆ ಈ ಸಲ ಹೊಸ ಡ್ರೆಸ್ನ ರೆಡಿ ಮಾಡಿಸಿದ್ವಿ. ಸೊ ಅದಕ್ಕೆ ಅಲ್ತಾ ಹಾಕಿ ಅದನ್ನ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಎಲ್ಲ ಮೆಹಂದಿ ಹಾಕ್ಕೊಂಡು ಪ್ರಿಪೇರ್ ಆಗಿ ಬಂದಿದ್ವಿ. ಮತ್ತೆ ಟೈಮ್ ಕನ್ಸ್ಯೂಮ್ ಅದಲ್ಲದೆ ನಾಳೆ ಮಾರ್ನಿಂಗ್ 5 o'clock ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಟೈಮ್ ಇರೋಲ್ಲ, ಅದಕ್ಕೆ ಬನ್ನಿ ಟೆಂಪಲ್ ಒಳಗೆ ಹೋಗೋಣ. ವಿಡಿಯೋಗ್ರಫಿ ಎಲ್ಲ ಬೈ. ಜಸ್ಟ್ ನಾವು ಆಂಜನೇಯ ಸ್ವಾಮಿ ಮತ್ತು ವೆಂಕಟೇಶ್ವರನ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ, ತುಂಬ ಚೆನ್ನಾಗಿದೆ, ನೈಸ್ ಟೆಂಪಲ್. ಸೊ ಈಗ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗಿದೆ. ಮೋಸ್ಟ್ಲಿ ಇಲ್ಲಿಂದ ಊಟಕ್ಕೆ ಸ್ಟಾಪ್ ಕೊಡ್ತೀವಿ, ಅದು ಬಿಟ್ಟರೆ ನೆಕ್ಸ್ಟ್ ನೋಡೋಣ. ಅಲ್ಲಿಂದ ಇಲ್ಲಿ ಕುತ್ಕೊಂಡು ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುತ್ಕೊಂಡು ನಾನು ಧ್ಯಾನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ಲಂಡನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಧ್ಯಾನ್? ಲಂಡನ್ಗೆ ಹೋಗ್ತೀವಿ. ಲಂಡನ್ಗೆ ಹೋದಾಗ ವಿಡಿಯೋ ರಿಪೀಟ್ ಆಗ್ತೀನಿ ನೋಡಿ. ಮ್ಯಾನಿಫೆಸ್ಟೇಷನ್ ಕಾಸ್ಟ್ ಅಷ್ಟೇ. ಸೆಕೆಂಡ್ ಟೆಂಪಲ್ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಸ್ ದ ನೇಮ್ ಸೇಸ್ ಕೋಟಿಲಿಂಗಗಳಿದೆ ಇಲ್ಲಿ. ಸೊ ನಮ್ಮ ಸೆಕೆಂಡ್ ಸ್ಟಾಪ್ ಇಲ್ಲಿ. ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಈ ಟೆಂಪಲ್ ಬಂದಿದ್ದೀವಿ. ಚುಕ್ಕಿ ವಾಸ್ ಲೈಕ್ 1 year ಆರ್ 1.5 year ಬೇಬಿ. ಮುಡಿ ಕೊಡ್ಸೋಕ್ಕೆ ತಿರುಪತಿ ಕರ್ಕೊಂಡೋಗಿ ಬಂದಿದ್ದು ನೋಡಿ. ಎಲ್ಲೆಲ್ಲೂ ಶಿವಲಿಂಗ. As the name itself says, ಕೋಟಿಲಿಂಗೇಶ್ವರ. ಇವತ್ತು ವೀಕೆಂಡ್ ಆದ್ದರಿಂದ ಸ್ವಲ್ಪ ರಶ್ ಇದೆ. ಸೊ ಕ್ಯೂ ಅಲ್ಲಿ ವೆಯ್ಟ್ ಮಾಡಬೇಕು. ನಾವು ದರ್ಶನ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೀವಿ. ತಲೆ ಚಿಕ್ಕಾಗ್ಬಿಟ್ಟಿದೆ, ಬಾಡಿ ದಪ್ಪಾಗಿದೆ. ಇದ್ರದ್ದು ಪರವಾಗಿಲ್ಲ, ಇದ್ರದ್ದು ಹಂಗೆ ಆಗಿದೆ. ಅಲ್ಲಿ ಬಸವ ಇದೆಯಲ್ಲ, ಬಸವನೂ ಹಾಗೇನೆ. ಇಲ್ಲಿದೆ ಬಸವ, ಅಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಬಾಡಿ ದಪ್ಪ ಇದೆ, ನಂದಿ ಬಸವ. ಅದೇ ತಲೆ ಚಿಕ್ಕ, ಬಾಡಿ ದೊಡ್ಡ. ಇದು ಅಲ್ಲ ದೊಡ್ಡ ಲಿಂಗ, ಅಲ್ಲಿದೆ. ಇದು ಅದಕ್ಕಿಂತ ಒಂಚೂರು ಚಿಕ್ಕ ಲಿಂಗ. ಶಲ್ವ ಈ ಟೆಂಪಲ್ಗೆ ಬಂದಿರೋಲ್ವಾ, ನಿಮಗೆ ಹಾನೆಸ್ಟಾಗಿ ಏನಿಸ್ತು? ತುಂಬ ಡಿವೈನ್ ಫೀಲ್ ಆಯಿತಾ ಅಥವಾ ಸ್ವಲ್ಪ ಪಾಲಿಟಿಕ್ಸ್, ಬಿಸ್ನೆಸ್? ವಾಟ್ ಡಿಡ್ ಯು ಫೀಲ್? ನಾವು ಯಾವ ಥರ ಫೀಲ್ ಮಾಡ್ತೀವಿ ಆ ಥರ ಅಷ್ಟೇ. ನನಗಂತೂ ಕಂಪ್ಲೀಟ್ ಬಿಸ್ನೆಸ್ ಆಗ್ಬಿಟ್ಟಿದೆ. ನಮ್ಮ ಸಿಸ್ಟಮು, ನಮ್ಮ ಜನ ಎಲ್ಲ ಸೇರ್ಕೊಂಡು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಅನಿಸ್ತು. ಲಾಸ್ಟ್ ಟೈಮ್ ಆನ್ ಫೇಸೇ ಹೇಳಿದ್ರು ದಕ್ಷಿಣ ಆಕ್ರಮ ಅಂತ. ಮತ್ತೆ ಯಾಕೆ ನಮ್ಮನ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಒಳಗಡೆ ಹೋಗ್ಲೇಬೇಕು ಅಂತ ಅವನು. ಬರೋರೆಲ್ಲ ಹಾಗೆ ವಾಪಸ್ ಹೋಗ್ತಿದ್ದಾರೆ, ಇನ್ಯಾರು ಒಳಗಡೆ ಬರಲ್ಲ ಅಂತ. ಹೌದು, ಹಾಕಲ್ಲ ಅಂತ ಕಳಿಸ್ತಾ ಇದ್ರು. ಮುಂಚೆ ಹಿಂಗಿರ್ಲಿಲ್ಲ, ಈಗ ಜಾಸ್ತಿ ಹಿಂಗ್ ಮಾಡಿದ್ದಾರೆ. ನಮಗೆ ಬೆಳಗ್ಗೆನೆ ಬಂದಾಗ ಬೆಳಗ್ಗೆ ಫಸ್ಟ್ನೇ ಪೂಜೆ ಆಗ್ತಿದೆ, ದಕ್ಷಿಣ ಆಕ್ರಮ ಅಂತಾನೆ ಕೇಳಿದ್ರು. ಸರಿ, ದಕ್ಷಿಣ ಫಸ್ಟ್ನೇ ಪೂಜೆ ಅದೆಲ್ಲ ಓಕೆ, ಬಟ್ ಇಷ್ಟೊಂದು ಅದನ್ನ ಅವರು ಕೇಳಿ ಹಾಕಿಸ್ಕೊಳ್ಳೋ ಚೆನ್ನಾಗಿರೋದು. ಓಕೆ ಗೈಸ್, ದಟ್ ವಾಸ್ ಕೋಟಿಲಿಂಗೇಶ್ವರ. See you next stop. Bye. ಸೊ ಥರ್ಡ್ ಸ್ಟಾಪ್ ಲಂಚ್ಗೆ ಬಂದಿದ್ದು. ಇಲ್ಲಿ ಕೃಷ್ಣ ಗ್ರ್ಯಾಂಡ್ ಅನ್ನೋ ಒಂದು ಹೋಟೆಲಲ್ಲಿ ಮುಳ್ಬಾಗ್ಲ ಹತ್ರನೇ ಇದೆ. ಸೊ ಲಂಚ್ ಸ್ವಲ್ಪ ಲೇಟ್ ಆಯಿತು, ಬಟ್ ಲಂಚ್ ಮುಗಿಸ್ಕೊಂಡು. ಅಂಕಲ್ ಊಟ ಹೆಂಗಿತ್ತು? ನೈಸ್. ಸೊ ಸ್ನ್ಯಾಕ್ಸ್ ಕಮ್ ಲಂಚ್ ಎರಡೂ ಆಯಿತು. ಈಗ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಪ್ರಾಬ್ಲಿ ಇಲ್ಲಿಂದ ಸ್ಟ್ರೈಟ್ ತಿರುಪತಿ ಅನಿಸುತ್ತೆ. ವೆದರ್ ಚೆನ್ನಾಗಿದೆ, ಕಾಮ್, ಕೂಲ್, ಕ್ಲೌಡಿ,
ಚಿಲ್, ಮಳೆ ಬರುವ ಎಲ್ಲ ಮುನ್ಸೂಚನೆ ಇದೆ, ಅದಕ್ಕೆ ಓಡ್ಬಿಡ್ತೀವಿ. ಸೊ ಈಗ ಓಡ್ತೀವಿ. ಬನ್ನಿ, ಅವ್ರು ನಮ್ಮನ್ನ ಬಿಟ್ಟು ಫೋಟೋ ತಗೊಳ್ಳೋ ಮುಂಚೆ ನಾವು ಹೋಗಿ ಜಾಯ್ನ್ ಆಗೋಣ. ಈ ಹೋಟೆಲ್ ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸಿ, ನಾನು ಹೇಳಿಲ್ವಾ ನನ್ನ ಬಿಟ್ಟು ಫೋಟೋ ತಗೋತಾರವ್ರು ಅಂತ ಹೇಳಿಲ್ವಾ? ಸೇ ಹಾಯ್ ಗೈಸ್. ನನ್ನ ಮುಖ ಕಾಣಿಸ್ತಿಲ್ಲ, ಬಟ್ ಯು ಗೈಸ್ ಡೋಂಟ್ ಬಿಲೀವ್ ಎಷ್ಟು ಜನ ಇದೆ ಕ್ಯೂಗೆ ಅಂತ. ಇದು ಚೆಕ್-ಇನ್ಗೆ ಇರುವಂಥ ಕ್ಯೂ. ಬಟ್ ಫಾರ್ಚುನೇಟ್ಲಿ ನಮ್ಮ ಹತ್ರ ಒಂದು VIP ಲೆಟರ್ ಇದ್ದಿದ್ದರಿಂದ ನಮಗೆ VIP ಲೈನಲ್ಲಿ ಎಂಟ್ರೆನ್ಸ್ ಸಿಕ್ಕಿದೆ. ಬಟ್ ಈಗ ಮುಂದೆ ಚೆಕ್ಕಿಂಗ್ ನಾವು ಹೋಗ್ತೀವಿ. ಇಳಿಸ್ತಾ ಇದ್ದಾರಲ್ಲ ಮಕ್ಕಳ ಅಂತ. ಬನ್ನಿ, ಈಗ ಚೆಕ್ಕಿಂಗ್ ಪ್ರೋಸೆಸ್ಗೆ ಎಂಟ್ರ್ ಆಗೋಣ. ಎಲ್ಲ ಇಳಿಸ್ಬೇಕು, ನಾವು ಇಳಿಬೇಕು, ಬ್ಯಾಗ್ನೆಲ್ಲ ಸ್ಕ್ಯಾನಿಂಗ್ ಹಾಕಬೇಕು. ಕಮ್ ಆನ್ ಗೈಸ್, ಗೆಟ್ ಇನ್ ಫಾಸ್ಟ್. ನೋಡಿ, ಇಲ್ಲಿಂದ ನಾನು ತೋರಿಸ್ತೀನಿ. ವೆಂಕಟರಮಣ ಸ್ವಾಮಿ ನಾವ ಕಾಣಿಸುತ್ತೆ. ಇನ್ನೂ ಝೂಮ್ ಹಾಕಿದ್ರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಬಟ್ ಇದೆ ಅಷ್ಟೇ. ಈಗ ಹತ್ತಿ ಅಂತ ಬೆಟ್ಟ ಹಾಕೋಣ. ಧ್ಯಾನ ಅವಸ್ಥೆ ನೋಡಿ ಇಲ್ಲಿ. ಹಾಯ್ ಆಲ್, ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ನಾವು ಇವಾಗ 11:22ಗೆ ಇಲ್ಲಿ ರೂಮಿಗೆ ಬಂದು ನಮಗೆ ರೂಮ್ ಸಿಕ್ಕಿ ಸೆಗ್ರಿಗೇಟ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗಿತ್ತು. ಆ್ಯಂಡ್ ನಮಗೆ ಡ್ರೆಸ್ ಸಹ ಇಲ್ಲಿ ಬಂದು ಸಿಕ್ಕಿದ್ದು. ಸೊ ಡ್ರೆಸ್ ತೊಗೊಂಡು ಮೇಕಪ್ ಮಾಡಿಕೊಂಡು ಎಲ್ಲ ರೆಡಿ ಆಗೋಷ್ಟರಲ್ಲಿ ಈಗ ಎಕ್ಸಾಕ್ಟ್ ಟೈಮ್ ಬಂದು 2:22. ನಾವು 3 o'clock ಅಷ್ಟರಲ್ಲಿ ಟೆಂಪಲ್ ಹತ್ರ ಹೋಗಬೇಕು. ಸೊ ಹಂಗಾಗಿ ಗೆಟ್ ರೆಡಿ ವಿತ್ ಮೀ ಮಾಡೋಣ, ಏನಾದರೂ ಸ್ವಲ್ಪ ಗ್ಲಿಮ್ಸಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಏನದಕ್ಕೂ ಟೈಮ್ ಸಾಲಿಲ್ಲ. ಫೋನ್ ಬೇರೆ ಫುಲ್ ಸ್ವಿಚ್ ಆಫ್ ಆಗಿತ್ತು. ಈಗ ಚಾರ್ಜ್ ಹಾಕಿ ಪಟ ರೆಡಿಯಾಗಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾಯಿದ್ದಾರೆ. ಯು ಕ್ಯಾನ್ ಸಿ ಇನ್ನೊಂದಷ್ಟು ಜನ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನಂದು ಆಲ್ಮೋಸ್ಟ್ ಆಗಿದೆ, ಗೆಜ್ಜೆ ಹಾಕೋಬೇಕಷ್ಟೇ. ಬೇರೆ ಎಲ್ಲ ಆಗಿದೆ ಅಲ್ಲ ನಂದು. ಸೊ ದಿಸ್ ಇಸ್ ಅವರ್ ಔಟ್ಫಿಟ್. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ನಮಗೆ ಸೆಕೆಂಡ್ ಔಟ್ಫಿಟ್ಗೆ ಸ್ವಲ್ಪ ಟೈಮ್ ಇದೆ ಅನ್ಕೋತೀನಿ. ಬಟ್ ಈ ಔಟ್ಫಿಟ್ಟಲ್ಲಿ ಆಲ್ಮೋಸ್ಟ್ 8 o'clock ತನಕ ನಮ್ಮ ಪರ್ಫಾರ್ಮೆನ್ಸ್ ಆಗುತ್ತೆ. ಈಗ 2:22 AM ಅರ್ಲಿ ಮಾರ್ನಿಂಗ್. ಸೊ 3 AMಗೆ ನಾವು ಆಲ್ಮೋಸ್ಟ್ 3:30 ಅಷ್ಟರಲ್ಲಿ ಟೆಂಪಲ್ ಹತ್ರ ಹೋಗ್ತೀವಿ. ಆ್ಯಂಡ್ ಬೈ 5 o'clock ನಮ್ಮ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟಿಲ್ 8 o'clock ಇಟ್ ಲಾಸ್ಟ್. ಸೊ ಬೈ 10 ನಮಗೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಇರೋ ರಶಲ್ಲಿ ನಮಗೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂದರೆ 20 to 40 minutes ದರ್ಶನ ಆಗುತ್ತೆ ಅಂತ ಹೇಳಿದರೆ ನೋಡೋಣ. ದರ್ಶನ ಸಿಗುತ್ತೆ ಅನ್ನೋದೇ ಪುಣ್ಯ. ಇವತ್ತಿನ ರಶ್ ಅಷ್ಟು ರಶ್ ಇದೆ. ನಮಗೆ ನಮ್ಮ ವೆಹಿಕಲ್ನ ಬಳಸ್ಕೊಂಬರೋ ಅಷ್ಟರಲ್ಲಿ 11:22 ಆಯಿತು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ರಶ್ ಇದೆ ಅಂತ. ಪೊಲೀಸ್ಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಅಷ್ಟು ವೆಹಿಕಲ್ಸ್ ಬಂದಿದೆ, ಅಷ್ಟು ಜನ ಬಂದಿದ್ದಾರೆ. ಯಾಕೆಂದರೆ 1 ಪಾಯಿಂಟ್ ಕಂಟಿನ್ಯೂಸ್ ಲಾಂಗ್ ವೀಕೆಂಡ್, ಮಂಡೇ ರಿಪಬ್ಲಿಕ್ ಡೇ ಇದೆ. ಆ್ಯಂಡ್ ಇವತ್ತು 25th ಸಂಡೇ ರಥಸಪ್ತಮಿ, ತುಂಬ ಶ್ರೇಷ್ಠವಾದ ದಿನ ಅಂತಾರೆ. ಸೊ ಈ ಆಸ್ಪಿಷಿಯಸ್ ಡೇಗೆ ಇವತ್ತು ವೆಂಕಟೇಶ್ವರನ ದರ್ಶನ ಪಡ್ಕೋಬೇಕಂತ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ತುಂಬ ಕ್ರೌಡ್ ಇದೆ. ವಿ ಆರ್ ಪರ್ಫಾರ್ಮಿಂಗ್ ಅನ್ನೋದು ಒಂದು ಲಕ್ಕಿ ಅಂತಲೇ ಫೀಲ್ ಆಗ್ತಿದೆ. ವಿ ಆರ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸೊ ಬ್ಲೆಸ್ಡ್ ಫೀಲ್ ಆಗ್ತಿದೆ ವಿ ಆರ್ ಪರ್ಫಾರ್ಮಿಂಗ್ ಅಂತ. ಬಟ್ ಇಷ್ಟೇ ಈಗ ಇರೋದು. ಸೊ ಐ ಶೋ ಮೈ ಔಟ್ಫಿಟ್ ಆ್ಯಂಡ್ ಕರೆಕ್ಟ್ ನಾವೇನೋ ಮಿಸ್ ಆಗಿದೆ ಅನ್ಕೋತಿದ್ದೆ. ಮೂಗ್ಬಿಟ್ಟು ಹಾಕೊಂಡು ಈಗ ನಮ್ಮ ಫೈನಲ್ ಲುಕ್ ಕಂಪ್ಲೀಟ್ ಆಗಿದೆ. ವೆಟ್ನಾಥ್ ಆಗಲೇ ಮರ್ತೋಗ್ಬಿಟ್ಟಿತ್ತು. ದಿಸ್ ಇಸ್ ಲಿಪ್ಸ್ಟಿಕ್ ಚೆನ್ನಾಗಿದೆಯಾ? ನಾನು ಹಾಕೋತೀನಿ. ನಾನು ಹೋಲ್ ಮೇಕಪ್ ಬೈ ಮೈ ಡ್ಯಾಡಿ. ಏನು ಬರಲಿ ಇವನು ನಮ್ಮೂರಲ್ಲಿ ಏನಂತ ದಾಸಪ್ಪನ ಕರೆಸ್ತಾರಲ್ಲ ಸೇಮ್ ಅದೇ ಥರ ಇವರು ಹಿಂಗೆ ಸುತ್ಕೊಂಡ್ಬಂದಿರ್ತಾರೆ. ಏನೊಂದು ಫೋಟೋ ತಗೊಂಡು ರೆಡಿಯಾಗಿ ಹೋಗ್ತಾ ಇದ್ವಿ. ನಾನು ಅಂದ್ಕೊಂಡೆ ನಮ್ಮ ಟೀಮ್ ಜೊತೆಗೆ ಒಂದು 2 ಟೀಮ್ ಅಂತ. ಬಟ್ ಸಿಯರ್ ಗೈಸ್, ಸಿಯರ್ ಇನ್ನು ಹಿಂದೆನೂ ಇದೆ ಹಿಂದೆನೂ ಅಷ್ಟೇ ನೋಡಿ.
ಮಾತ್ರ ಸಕ್ಕತ್ತಾಗಿದೆ ನೋಡೋಕೆ. ಈಗ ರಾತ್ರಿ ನಿನ್ನೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಟು? 5 ಗಂಟೆಗೆ ಹೊರಟು. ಇನ್ನು ಈಗ ಬೆಳಗ್ಗೆ 5 ಗಂಟೆ ಆದ್ರೂ ಒಂದು ನಿಮಿಷ ತಡಿ. ಇವತ್ತು 4 ಬರೀ. ಈಗ ನಾವು ಟೆಂಪಲ್ ಹತ್ರ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ 1000 ಜನ ಇದ್ದಾರೆ. ನಾವು ಭರತನಾಟ್ಯ ಮಾಡ್ತಾ ಇದ್ದೀವಿ, ಬಟ್ ಬೇರೆಯವರು ಅವರವರ ಡ್ಯಾನ್ಸ್ ಫಾರ್ಮ್ಸ್, ದಶಾವತಾರ ಇರ್ಬೋದು, ಒಡಿಸ್ಸಿ ಇರ್ಬೋದು, ಕೂಚಿಪುಡಿ ಇರ್ಬೋದು, ಈ ಥರ ಎಲ್ಲ ಕಥಕ್ ಅವರು ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಎಲ್ಲರನ್ನೂ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬೆಳಗ್ಗೆ ಚಳಿ, ಸಿಕ್ಕಾಪಡೆ ಚಳಿ ಆಗ್ತಿದೆ. ಗೋಯಿಂಗ್ ಇಸ್ ಸಮಥಿಂಗ್ ಸೋ ಅಮೇಜಿಂಗ್. ನೋಡೋಕ್ಕೆ ಚಳಿಲೇ ನಮ್ಮ ಡ್ಯಾನ್ಸ್ ಇರೋದು. ಈ ಚಳಿ ನಮ್ಮ ಡ್ಯಾನ್ಸ್ ಇದೆ. ಸ್ಟಿಲ್ ವಿಲ್ ರಾಕೆಟ್, ಲೆಟ್ಸ್ ಗೋ. ಆ್ಯಂಡ್ ರಾಕೆಟ್ ಅನ್ನೋದಕ್ಕಿಂತ ಇದು ದೇವರ ಸೇವೆಗಾಗಿ ಹೋಗ್ತಾ ಇದೀವಿ. ಸೊ ಸೇವೆ ಮಾಡೋಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ಇಲ್ಲಿ ನಾವು ಆರ್ಟಿಸ್ಟ್ ಮಾತ್ರ ಎಷ್ಟು ಜನ ಇದ್ದೀವಿ ಅಂದ್ಕೊಂಡಿದ್ದೆ. ಇವತ್ತು ಆಲ್ರೆಡಿ ಅಲ್ಲಿ ರಥ ಸಪ್ತಮಿ ಅಂತ ಜನ ಎಷ್ಟಿದ್ದಾರೆ ಗೊತ್ತಾ. ನಾನು ನಿಮಗೆ ಈಗ ತೋರಿಸಿದ್ರೆ ಈ ಗ್ರಿಲ್ಸ್ ಮಧ್ಯದಿಂದ ಅದು ಎಷ್ಟಿದ್ದಾರೆ ಅಂತ ನಿಮ್ಗೆ ಅಂದಾಜು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಶೋ ಯು ಕಂಪ್ಯಾರ್. ಜನ ಇದ್ದಾರೆ. ಈ ಜನರ ಮಧ್ಯೆ ನಮಗೆ ನೃತ್ಯ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ಅಂದರೆ ಬ್ಲೆಸ್ಡ್ ಗೈಸ್. ಸಿ ಬ್ರೋ, ಎಲ್ಲ ಎಲ್ಲಿ ನೋಡಿ, ಎಲ್ಲಿ ಕಂಡುಬಿಟ್ರು ಜನ ಸಾಗರ. ಸಿಯರ್ ನೋಡಿ ಇಲ್ಲಿ, ನೋಡಿ ಇಲ್ಲಿ, ಇಲ್ಲೆಲ್ಲ ನೋಡಿ ಫುಲ್ ಗ್ರಿಲ್ಸ್ ಹಿಂದೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಜನರಿದ್ದಾರೆ. ನಾವೆಲ್ಲ ಫುಲ್ ಜೋಶಲ್ಲಿದ್ದೀವಿ. 24 hours ಆದರೂ ನಿದ್ದೆ ಮಾಡಿಲ್ಲ, ಆದರೂ ಫುಲ್ ಜೋಶಲ್ಲಿದ್ದೀವಿ. ಇವತ್ತು ವೆಂಕಟೇಶ್ವರನಿಗೆ ನಾವು ಸಂಪೂರ್ಣವಾದ ಮನಸ್ಪೂರ್ವಕವಾದ ಸೇವೆ ಸಲ್ಲಿಸಕ್ಕೆ ನಾವಂತೂ ರೆಡಿಯಾಗಿದ್ದೀವಿ. ಸೊ ಬನ್ನಿ ಹೋಗೋಣ. So blessed. ಅದೃಷ್ಟ ಮಾಡಿದ್ದೀವಿ. ಯಾಕಂದ್ರೆ ನೋಡಿದ್ರಿ ಇಷ್ಟು ಜನ ಮಧ್ಯದಲ್ಲಿ ನಾವು ಪರ್ಫಾರ್ಮ್ ಮಾಡ್ತಿದ್ವಿ ಅಂದರೆ ರಿಯಲಿ ಆ ಗೋವಿಂದಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಹೇಳಿದ್ರು ಸಾಲಲ್ಲ. ಈಗ ವಿಡಿಯೋ ಆಫ್ ಮಾಡ್ತೀನಿ, ಅವ್ರು ನನ್ನ ಫೋನ್ ಕಿತ್ಕೋಬಾರ್ದು, ಅದಕ್ಕೆ ಬಾಯ್. ನನಗೆ ಜನರನ್ನೆಲ್ಲ ನೋಡ್ತಿದ್ರೆ ಎಷ್ಟು ಅದೃಷ್ಟ ಮಾಡಿದ್ರು ಅನ್ನಿಸ್ತಿದೆ ನೋಡಿ. 2 ಲೈನ್ಸ್ ಹೋಗಿ ರಕ್ಷಕನ್ ಜೊತೆ 2 ಲೈನ್ಸ್ ಎಲ್ಲ ರಕ್ಷಕ ಬನ್ನಿ ಮುಂದೆ. ಓ ಮೈ ಗಾಡ್, ಇಲ್ಲಿಂದ ಇಲ್ಲಿ ನಮ್ಮ ಟೀಮ್ ಇದೆ. ನೆಕ್ಸ್ಟ್ ಇದು ಒಂದೇ ರೋಡಲ್ಲ, ಹಿಂಗಿಂಗ್ ಟರ್ನೆಲ್ಲ ಆಗೋಗಾಗಿದೆ. ಆ್ಯಂಡ್ ಇಲ್ಲಿ ಟೆಂಪಲ್ ಇದೆ. ಆ್ಯಂಡ್ ನಮ್ಮ ವ್ಲಾಗ್ ಇಲ್ಲಿದ್ದಾರೆ. ಮೈಯೆಲ್ಲ ಜುಮ್ ಅಂತಿದೆ ಗೈಸ್. ಫೀಲಿಂಗ್ ಸೋ ಬ್ಲೆಸ್ಡ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ರೈಟ್ ನಾವು. ಲಿಟ್ರಲಿ ಹ್ಯಾವ್ ನೋ ವರ್ಡ್ಸ್. ಸುತ್ತ ಜನ ಎಷ್ಟು ಲಕ್ಷ ಜನ ಇದ್ದಾರೆ ಅಂದರೆ ಅವರೆಲ್ಲ ಇವತ್ತು ಬೆಳಗ್ಗೆ ಈಗ ಹಾಫ್ ಆನ್ ಅವರಿಂದ ಬಂದು ಕಾಯ್ತಾರೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಪಕ್ಕ ತುಂಬ ಕಾಯ್ತಿದ್ದಾರೆ. ಯಾಕಂದರೆ ರಘು ಬೆಡ್ಶೀಟ್ ಎಲ್ಲ ಇಲ್ಲೇ ಇಟ್ಕೊಂಡು ಕಾಯ್ತಿದ್ದಾರೆ. ತುಂಬ ಜನ ಇದ್ದಾರೆ. ಅಪ್ಪ, ಈ ಜನ ಇಷ್ಟು ಜನರ ಮಧ್ಯೆ ನಾವು ಇಲ್ಲಿ ಈ ಥರ ಸೇವೆ ಮಾಡೋ ಭಾಗ್ಯ ಸಿಗಿದೆ ಅಂತ ಯಾರಿಗೆ ಗೊತ್ತಿದೆ. ಬಟ್ ಎಲ್ಲರ ಮುಖದಲ್ಲೂ ಒಂದು ಹುಮ್ಮಸ್ಸಿದೆ. ರೂಮ್ ಬಿಡ್ಬೇಕಾದ್ರೆ ಎಲ್ಲರ ಮುಖ ಅಮ್ಮ ನಿದ್ದೆ ಬರ್ತಿದೆ ಥರ ಇತ್ತು. ಆಚೆ ಬಂದು ಎಲ್ಲ ಆರ್ಟಿಸ್ಟ್ನ ಜನರನ್ನ ನೋಡ್ತಿದ್ದಂಗೆ ನಮಗೆ ಗೊತ್ತಿದ್ದಾರೆ ಒಂದು ಎನರ್ಜಿ ಬಂದ್ಬಿಟ್ಟಿದೆ ಮಾತ್ರ. ಜಸ್ಟ್ ವರ್ಡ್ಸಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಐ ಕಾಂಟ್ ಪುಟ್ ಮೈ ಫೀಲಿಂಗ್ ಇನ್ ಟು ವರ್ಡ್ಸ್. I'll be shortened of words, literally. See. ನಮ್ದೆಂಥ ಸೌಭಾಗ್ಯ ಅಂದರೆ ಫೋನು ಸಿಕ್ಕಿದೆ ನನಗೆ ವ್ಲಾಗ್ ಮಾಡೋದಕ್ಕೆ. ಅಂದರೆ ಸಾಂಗ್ ಪ್ಲೇ ಮಾಡೋದಕ್ಕೆ ಸಹ ನನ್ನ ಫೋನ ತಂದಿದ್ದಾರೆ, ಅಂಕಲ್ ಹತ್ರ ಇದೆ ಫೋನು. ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಸಿಕ್ಕಿದೆ. ಈಗ ಇಲ್ಲಿ ದೇವರಿಗೆ ಅಂತ ಏನು ಬಿಟ್ಕೊಂಡಿರ್ತಾರೆ ಆನೆ, ಕುದುರೆಗಳು, ಅದು ಬರುತ್ತಂತೆ. ಹಾಗಾಗಿ ಸ್ವಲ್ಪ ನಾವೆಲ್ಲ ಸೈಡಲ್ಲಿ ಕೂತಿದ್ವಿ. ನೋಡಿ, ಇದು ಎಲ್ಲ ಆರ್ಟ್ ಫಾರ್ಮ್ಸ್ ಇದೆ. ಇದು ಮಣಿಪುರ ಮುಗಿಸ್ತಾ ಇದೆ. ನನಗೆ ಮೋಹಿನಿ ಆಟ ಮುಗಿಸ್ತಲ್ಲ, ಮೋಹಿನಿ ಆಟ ನಾವು ಭರತನಾಟ್ಯ ಕೂತಿದ್ವಿ. ಅಲ್ಲಿ ಇನ್ನೊಂದು ಹಿಂದೆ ತುಂಬ ಟೀಮ್ಸ್ ಇದೆ. ಸೊ ಎಲ್ಲ ಸೈಡಲ್ಲಿ ಕೂತಿದ್ದೀವಿ. ಈಗ ಆ ದೇವರ ಪ್ರಾಣಿಗಳೆಲ್ಲ ಬರುತ್ತೆ, ಅದನ್ನ ನೋಡೋಣ. ಅದೆಲ್ಲ ವ್ಲಾಗ್ ಮಾಡೋಕ್ಕೂ ಸಿಗ್ತಿದೆ ನನಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮಗೂ ತೋರಿಸ್ಬೋದು. ಸೊ ಯು ಗೈಸ್ ಆರ್ ಆಲ್ಸೋ ಬ್ಲೆಸ್ಡ್. ಯಾ
ಫೈನಲಿ ನಮ್ಮದು ಇವತ್ತು ರಥಸಪ್ತಮಿ ದಿನ ಮೊದಲನೇ ಸೇವೆ ಮುಕ್ತಾಯ ಆಗಿದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅದು 2026 ಎಕ್ಸಾಕ್ಟ್ಲಿ ಇವತ್ತಿನ ನಾವೇನು ಮಾಡಿದೋ ಅದು 2026ನ ಫಸ್ಟ್ ಪರ್ಫಾರ್ಮೆನ್ಸ್. ಅದು ಇಷ್ಟು ಚೆನ್ನಾಗಿ ಡಿವೈನ್ ಫಾರ್ಮಲ್ಲಿ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಫುಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಫಸ್ಟ್ ಹೋಗೋಣ. ಜನ ನೋಡ್ರಿ, ಫುಲ್ ಹಿಂಗೆ ಒಂದು ರೌಂಡ್ ಬರ್ಬೋದು, ಅಷ್ಟು ಜನ ಇದ್ದಾರೆ. ಮೇಕಪ್ ಸ್ವಲ್ಪ ಡೌನ್ ಆಗಿದೆ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಟೋಟಲಿ ಎಕ್ಸಾಸ್ಟೆಡ್, ಸಾಕಾಗಿದೆ. ಅಂದರೆ ಎಲ್ಲ ಫುಟ್ವೇರ್ ಹಾಕದೆ ಓಡಾಡ್ತಾ ಇದ್ದೀವಿ. ಫುಲ್ ಸುತ್ತಿರೋದು ವಿದೌಟ್ ಫುಟ್ವೇರ್. ಸೊ ಡ್ಯಾನ್ಸ್ ಟಾರ್ ಕಾಂಕ್ರೀಟ್ ಟೈಪ್ ಪಾತ್ವೆಯಲ್ಲಿ. ಸೊ ಕಾಲು ನೋವಿದೆ. ಆ್ಯಂಡ್ ವಿ ಹ್ಯಾವ್ ನಾಟ್ ಸ್ಲೆಪ್ಟ್ ಫ್ರಮ್ ಪಾಸ್ಟ್ ಆಲ್ಮೋಸ್ಟ್ 36 ಅವರ್ಸಿಂದ ಮಲಗಿಲ್ಲ. ಮೇಕಪ್ ಸ್ವಲ್ಪ ಡೌನ್ ಇದೆ, ಬಟ್ ಇಟ್ಸ್ ಓಕೆ. ಇದು ಬೇರೆ ಔಟ್ಫಿಟ್ 2 ಹಾಕೊಂಡು ರೆಡಿಯಾಗಿದ್ದೀವಿ. ಇಟ್ಸ್ 3:30 ರೈಟ್ ನಾವು, ಅಲ್ಲ 2:30 ರೈಟ್ ನಾವು. 3 o'clockಗೆ ನಾವು ಅಲ್ಲಿ ಹೋಗಿ ರಿಪೋರ್ಟ್ ಆಗಬೇಕು. ದರ್ಶನ ತುಂಬ ಚೆನ್ನಾಗಿತ್ತು, ಬಟ್ ಸಿಕ್ಕಾಪಟ್ಟೆ ರಶ್, ಸಿಕ್ಕಾಪಟ್ಟೆ ಜನ. ಅಂದರೆ ನಮಗೆ ಬೇರೆ ಎಂಟ್ರಿ ಇತ್ತು, ಬಟ್ ಸ್ಟಿಲ್ ಅಲ್ಲಿಂದ ನೆಟ್ಕೊಂಬರೋದಾಗಲಿ ಏನೋ ಪ್ರಸಾದ ತಗೊಳಕ್ಕೆ ಹೋಗೋದಾಗಲಿ ಸಿಕ್ಕಾಪಟ್ಟೆ ಜನ ಆಗೋದ್ರಿಂದ ಟು ಬೇರ್. ಬಟ್ ದರ್ಶನ ಸಿಕ್ಕಿದೆ, ಖುಷಿ. ಓಕೆ ಆಯ್ತು ಹೋಗೋಣ. ಹಿಂಗೆ ಹಿಂಗಾಗೋದು. ಓಕೆ ಗೈಸ್, ಬೈ ಸಿ ಯು ಆಫ್ಟರ್. ಮೈ ಗುಡ್ನೆಸ್, ಓಡೋಡಿ ಬಂದು. ಆ್ಯಂಡ್ ಇವಾಗಲೂ ಫುಲ್ ಜನ ಸ್ತೋಮ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಫೀಲಿಂಗ್ ಬ್ಲೆಸ್ಡ್. ಬಾಡಿ ಸಪೋರ್ಟ್ ಮಾಡಿಬಿಟ್ರೆ ಸಾಕು ಅನಿಸ್ತಿದೆ. ಯಾಕೆಂದ್ರೆ ಕಾಲು ಮಾತ್ರ ಸಿಕ್ಕಾಪಟ್ಟೆ ನೋಡ್ತಿದೆ, ಅದರಲ್ಲೂ ಹಿಂಡಿ. ಈಗ 1 hour ಫುಲ್ ಒಂದು ರೌಂಡ್ ಡ್ಯಾನ್ಸ್ ಮಾಡೋಕ್ಕೆ ಈ ಅರೆಮಂಡಿ ಎಲ್ಲ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಿಂಡಿ ಸಪೋರ್ಟ್ ಮಾಡಿಬಿಟ್ರೆ ಅಷ್ಟೇ ಸಾಕು ಅನ್ಕೋತಾ ಇದೀನಿ. ಓಕೆ, ವಿ ಹ್ಯಾವ್ ಟೈಮ್ ಅನಿಸುತ್ತೆ, ಬಿಕಾಸ್ ಇಲ್ಲಿ ಯಾರೂ ಅಷ್ಟು ಬಂದಿಲ್ಲ. ಹೋಪ್ಫುಲಿ ವಿಲ್ ಡೂ ಗುಡ್. ಬಟ್ ಫುಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಹೇಳ್ತೀನಿ, ಈಗ ನನಗೆ ಆಗ್ತಿಲ್ಲ. ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಇವಳು ತಿರುಪತಿ ವ್ಲಾಗ್ ಮಾಡ್ತಿದ್ರು, ಡೈರೆಕ್ಟಾಗಿ ಇಲ್ಲೆಲ್ಲೋ ಮನೆಗೆ ಬಂದು ಹಾಯ್ ಹೇಳ್ತೀಯಲ್ಲ ನೋಡ್ತಿದ್ರೆ. ಎಸ್, ಆ ಥರದೊಂದು ಸಂದರ್ಭ ಬಂತು. ನೀವೇನು ನಾನು ಪ್ರೋಗ್ರಾಮ್ಗೆ ಇನ್ನೇನು ಡ್ಯಾನ್ಸ್ ಸ್ಟಾರ್ಟ್ ಆಗೋ ಮುಂಚೆ ವ್ಲಾಗ್ ಮಾಡ್ತಿದ್ದೆ, ಅಲ್ಲಿ ತನಕ ಅಷ್ಟೇ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿದ್ದು. ಇನ್ನೇನು ರೈಟ್ ಬಿಫೋರ್ ಐ ಸ್ಟಾರ್ಟ್ ಅವರ್ ಪರ್ಫಾರ್ಮೆನ್ಸ್ ನನಗೆ ಮನೆಯಿಂದ ಕಾಲ್ ಬರುತ್ತೆ, ಸೈಯಿಂಗ್ ದಟ್ಸ್ ಎಮರ್ಜೆನ್ಸಿ. ನನ್ನ ಗ್ರ್ಯಾಂಡ್ ಪಾ, ನನ್ನ ತಾತ ಬೆಡ್ ರಿಡನ್ ಆಗಿದ್ರು ಆಲ್ಮೋಸ್ಟ್ ಫ್ರಮ್ 6 months. ಆ್ಯಂಡ್ ಫ್ರಮ್ ಲಾಸ್ಟ್ 1.5-2 months he was between the line. So we were expecting, but unfortunately
ಅನ್ಫಾರ್ಚುನೇಟ್ ಅಂತ ಹೇಳಲ್ಲ, ಬಟ್ ಅವಾಗ ಕಾಲ್ ಬಂತು ಎಮರ್ಜೆನ್ಸಿ ಆಗಿ. ನಾವು ತಕ್ಷಣ ನಾನು ನನ್ನ ತಂಗಿ ನನ್ನ ಟೀಮ್ನ ಅಲ್ಲೇ ಬಿಟ್ಟು ನಾವಿಬ್ಬರು ಅಲ್ಲಿಂದ ಓಡಬೇಕಾಗಿ ಬಂತು. ಆ್ಯಂಡ್ ತಕ್ಷಣ ನಾವು ಅಲ್ಲಿಗೆ ಹೊರಟು ಊರಿಗೆ ಬಂದು ಆ್ಯಂಡ್ ವಿ ಹ್ಯಾಡ್ ಲಾಸ್ಟ್ ಅವರ್ ಗ್ರ್ಯಾಂಡ್ ಫಾದರ್. ಸೊ ಅವ್ರ ರಿಚುವಲ್ಸ್ ಎಲ್ಲ ಮುಗಿಸಿ ಈಗ ನಾನು ನಿಮ್ಗೆ ಮತ್ತೆ ಸಿಗ್ತಾಯಿದ್ದೀನಿ. ಸೊ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದನ್ನು ನಾನು ಯಾಕೆ ಅನ್ಫಾರ್ಚುನೇಟ್ ಅನ್ನಲ್ಲ ಫಾರ್ಚುನೇಟ್ ಹೇಳ್ತೀನಿ ಅಂದರೆ, ಆ್ಯಸ್ ಐ ಟೋಲ್ಡ್ ಯು, ವಿ ವರ್ ಎಕ್ಸ್ಪೆಕ್ಟಿಂಗ್ ದಿಸ್. ಆ್ಯಂಡ್ ನಮಗೆ ತಿರುಪತಿಗೆ ಹೋಗ್ಬೇಕಾದ್ರೂ ನಾವಪ್ಪ ಈ ಟೈಮಲ್ಲಿ ಹೋಗ್ತೀರಾ, ಅಕಸ್ಮಾತ್ ಆತಂಗೇರು ಆದರೆ ಮಿಡಲಲ್ಲಿ ಲೈಕ್ ಅಲ್ಲಿ ತನಕ ಹೋಗಿ ಪರ್ಫಾಮೆನ್ಸ್ ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ಹೇಗೆ ಮಾಡ್ತೀರಾ ಅನ್ನೋ ಕನ್ಫ್ಯೂಷನಲ್ಲೇ ಕಳಿಸ್ಕೊಟ್ರು. ಬಟ್ ವಾಟ್ ದೇ ಸೇ, ಬಿಲೀವ್ ಇನ್ ದ ಟೈಮಿಂಗ್ ಆಫ್ ಗಾಡ್ ಅಂತ. ಹಾಗೆ ದೇವ್ರ ಮೇಲೆ ಭಾರ ಹಾಕಿ ಹೋಗಿದ್ದು ಎಲ್ಲ ನಮ್ಮ ಪರ್ಫಾಮೆನ್ಸ್ ಮುಗಿದು ದೇವ್ರ ದರ್ಶನ ಚೆನ್ನಾಗಾಯಿತು. 2 ಪರ್ಫಾಮೆನ್ಸ್ ಮುಗಿದು ನಾವು ಅಲ್ಲಿಂದ ಆರಾಮಾಗಿ ಓಟ್ ಮೇಲೆ ನಮ್ಗೆ ಈ ಥರ ಅಂದರೆ ತುಂಬ ಕ್ರಿಟಿಕಲ್ ಇದೆ, ಓಟ್ಬಿಡಿ ಅಂತ ಹೇಳಿದರು. ಬಟ್ ನಾವಲ್ಲಿ ಓಟಿ ಒಂದು 2-3 hours ಹಿ ಎಕ್ಸ್ಪೈರ್ಡ್. ಆಲ್ಸೋ ಸ್ಟ್ರಗ್ಲಿಂಗ್ ಸೋ ಮಚ್ ಟು ಲೀವ್ ಅಂತ ಹೇಳ್ಬೋದು. ಆ್ಯಂಡ್ ಅವ್ರನ್ನ ನೋಡ್ಕೊಳ್ಳೋಕ್ಕಾಗಲಿ, ಅವರಾಗಲಿ, ಆ ಮೆಡಿಕೇಷನ್ಸ್, ಹಾಸ್ಪಿಟಲ್ಸ್ ಇದೇ ತುಂಬ ಆಗಿಬಿಟ್ಟಿತ್ತು. ಆ ಸ್ಟ್ರಗಲ್ ಆಫ್ ಲೈಫ್ ಅವ್ರು ಪಡ್ತಿದ್ದ ಕಷ್ಟಕ್ಕಿಂತ. ಆ್ಯಂಡ್ ಐ ಫೀಲ್ ನೌ ಅಟ್ಲೀಸ್ಟ್ ಈಸ್ ರೆಸ್ಟಿಂಗ್ ಪೀಸ್ಫುಲಿ ಅಂತ. ಸೊ ಬಿಲೀವ್ ಇನ್ ದ ಟೈಮಿಂಗ್ ಆಫ್ ಗಾಡ್ ಅಂತಾರಲ್ಲ ಆ ಥರ. ಐ ಗೆಸ್ ಮೈ ಗ್ರ್ಯಾಂಡ್ ಪಾ ವಾಸ್ ವೆಯ್ಟಿಂಗ್ ಫಾರ್ ಅಸ್ ಟು ಟೇಕ್ ದ ದರ್ಶನ ಅನಿಸುತ್ತೆ. ಸೊ ಈ ಥರ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದ್ದರಿಂದ ಈ ವ್ಲಾಗ್ನ ಅಲ್ಲಿ ಏನು ಮಾಡೋಕ್ಕಾಗಲಿಲ್ಲ, ಮಿಡಲ್ಗೆ ಸ್ಟಾಪ್ ಮಾಡಿದೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅಫ್ಕೋರ್ಸ್ ಸೋ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ರಥಸಪ್ತಮಿ ದಿನ ತಿರುಪತಿ ದರ್ಶನ ಮಾಡೋದೇ ಒಂದು ಪುಣ್ಯ ಅಂಥದ್ರಲ್ಲಿ ಆ ರಥ ನೋಡೋದೇ ಒಂದು ಪುಣ್ಯ. ಯಾಕೆಂದರೆ ಅಷ್ಟು ಜನ ಮಾಡ್ತಾರೆ, ದೇವ್ರ ಸೋ ಕ್ರೌಡ್. ನಾನು ಕೇಳಿದ್ದೆ ತುಂಬ ಜನ ಇರ್ತಾರೆ ಅಂತ, ಬಟ್ ನೋಡಿರಲಿಲ್ಲ. ಐ ಡಿಂಟ್ ವಿಟ್ನೆಸ್, ಬಟ್ ದೇರ್ ವರ್ ಲ್ಯಾಕ್ಸ್ ಆಫ್ ಪೀಪಲ್, ಅಷ್ಟು ಜನ. ಆ್ಯಂಡ್ ದೇ ವರ್ ವೆಯ್ಟಿಂಗ್ ಫ್ರಮ್ ಆಲ್ಮೋಸ್ಟ್ ಪಾಸ್ಟ್ 1 and 2 days. ಆ್ಯಂಡ್ ದರ್ಶನ ಮಾಡೋಕ್ಕೂ ಅಷ್ಟೇ ಅಲ್ಲಿ 48 hours ಎಲ್ಲ ವೆಯ್ಟ್ ಮಾಡಿದವರು ಇದ್ದಾರೆ. ತಿರುಪತಿಲಿ ಹೇಗೆ ಲಾಕ್ ಮಾಡ್ತಾರೆ ಅಂತ, ಒನ್ ಡೇ ಎಲ್ಲ ಲಾಕ್ ಮಾಡ್ತಾರೆ. ಅಂಥದ್ರಲ್ಲಿ ನಮಗೆ ರಥದ ಮುಂದೆ ಪರ್ಫಾಮೆನ್ಸ್ ಮಾಡೋಕ್ಕೆ ಸಿಕ್ತು. ದೇವ್ರ ದರ್ಶನ ಅಷ್ಟು ಫಾಸ್ಟಾಗಿ, ಕಂಪೇರಿಟಿವ್ಲಿ ಫಾಸ್ಟಾಗಿ ದರ್ಶನ ಸಿಕ್ತು. ಸೊ ಅಫ್ಕೋರ್ಸ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸೊ ಡಿವೈನ್ ಫೀಲಿಂಗ್, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ಗೆ, ಗಾಡ್ಗೆ, ಆ್ಯಂಡ್ ಟು ಮೈ ಗುರು ಶೈಲಜಕ್ಕ ಆ್ಯಂಡ್ ಕುಮಾರ್ ಅಂಕಲ್ ಫಾರ್ ದಿಸ್ ಆಪರ್ಚುನಿಟಿ. ಅಷ್ಟೇ, ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್ಸ್ ಬ್ಲೆಸ್ಸಿಂಗ್ಸ್ ಆಲ್ಸೋ, ಥ್ಯಾಂಕ್ ಯು ಆಲ್. ಸೊ ದಿಸ್ ವಾಸ್ ದ ವ್ಲಾಗ್. ಇವಾಗ ಇಲ್ಲಿಂದ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಕರಿ ಡ್ಯಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸಹ ನಾನು ಫಾಲೋ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.